ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷೀಸ್ ವ್ಲಾಗ್. ಸೊ ಇವಾಗ ನಾವು ಕೋಟ್ಯೂರ್ ಟೆಂಪಲ್ ಹೋಗಕ್ಕೆ ಹೊರಟಿದ್ದೀವಿ. ಸೊ ನೀವು ತುಂಬ ಜನ ಹೋಗಿರ್ತೀರಾ, ಯಾರೆಲ್ಲ ಹೋಗಿಲ್ಲ ನನ್ನ ಜೊತೆ ಬನ್ನಿ, ನಾನು ಫುಲ್ ತೋರಿಸ್ತೀನಿ ನನ್ನ ವ್ಲಾಗಲ್ಲಿ. ಸೊ ಗಾಯ್ಸ್, ನಮ್ಮ ಜರ್ನಿನ ಪಡ್ಯಂಬೆಟ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಸ್ಸೆಲ್ಲ ಬಂತು ನೋಡಿ ನಮ್ಗೆ ಹೋಗೋಕ್ಕೋಸ್ಕರ. ಸೊ ಎಲ್ಲರೂ ಅವರವ್ರ ಸ್ಟಾಪಿಂದ ಹತ್ತಿದ ಮೇಲೆ ನಮ್ಮದು ಪಾಣಾಜಿ ಟು ಕೋಟ್ಯೂರ್ ಒಂದು ಬ್ಯೂಟಿಫುಲ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯಿತು. सर्वकार्येषु सर्वदा मोषकवाहन मोदकहस्ता चामरकर्ण विलम्बितसूत्रा वामनरूप महेश्वरपुत्रा विघ्नविनाशक पादनमस्ते. ಸೊ ಇದು ನಮ್ಮ ಓಡೆ ಬಂದು ಮಂದಿರಗಳ ಗೊತ್ತುನ್ನದ ದೂರ ಬಂದುಳ್ಳ ನಮ್ಮ ಈಗ ಪಾತೆ ನೋಡಿ ಇಂಕದಾಲಕ್ಕೆ ಏನು ಇಚ್ಚೆ ಒಳ್ಳೆ ಬಂದುಲ್ಲ ನಮ್ಮ ಓಕೆ ಕೊಟ್ಟಿರ್ತ ಕತೆ ರೆಗ್ಲ ಗೊತ್ತುಂಡ ಅಡಿಗೆ ಎಂಚ ಪುದರ್ ವರ್ತನೆ ಇದು ಏರ್ ಬಂದ್ಬಾರ ಏರಾಂಗದಿ ಕತೆ ಬಲ್ಲಿಗೆ ದೊಡ್ಡ ಮಲ್ಲಿಕಾಂಟಿ ಬಂದ್ಬಾರ ಕತೆ ಬನ್ನಿ ಅಂಜೇನ ಅಲ್ತ ಕತೆದಾದ ಒಂದೇ ಗೊತ್ತಿತ್ತು ಜಾಸ್ತಿ ಗೊತ್ತಿಜ್ಜಿ ತಪ್ಪಿತ್ತಲ್ಲ ಯಾವ ಎಂಕಲ ಬಸ್ಸಿಗೆ ಒಂಚಿದ್ದು ಗೊತ್ತಿಜ್ಜಿ ಆತು ಅಲ್ಲಿನ ಕಡೆ ಎಲ್ಲ ಜಿಂಚಿ ಆಡೋದಿಲ್ಲ ಬಯ್ಯ ಗಂಡ ಬಂತೀರಿ ಕಾಯಿ ಆಡಿಕೊಂಡು ನಮ್ಮ ಒಂದು ಕಾರ್ಯಕ್ರಮ ಶುರು ಮಾಡಿಬಿಡಿದ ವಿಷಯ ಹೇಳು. ಆ ಒಂದು ಗಣಪತಿ ದೇವರ ಪ್ರಾರ್ಥನೆ ಬಂತದು ನಮ್ಮನ ತನ್ನ ಮರ್ಮಾಲು ಐನಂಜಿ ಮಾತೆರೆಗಳ ತೆರಿಪಾದ ಕೊರಿಯಲು ಕೊಟ್ಟಿಯೂರದ ವಿಷಯ ದಾದಾಂದು ಬಂಡದು ಎಂಕ ತೆರಿನ ವಿಷಯ ಹೇಳಿ ಯಾರಂಚೂರು ಬಂತ ಕೊಟ್ಟಿಯೂರು ಬಂಡ ಒಂದು ಪುಣ್ಯಕ್ಷೇತ್ರ ದಕ್ಷೆ ಯಜ್ಞ ಮಂತನಂಚಿನ ಒಂದು ಜಾಗ ಬಂದ್ಪೇರು ಒಂದು ಟೈಮುಡು ದಕ್ಷೆ ಆ ವಿಷಯ ಎಂಚಿನ ಬಂಡ ವಾವಂಜಿ ಯಾಗ ಮನ್ಪುಣದಾಂಡಲ ಅಲ್ಪ ಮಹೇಶ್ವರಗೆ ಬಂದ ಶಿವಾಗ ಪ್ರಥಮ ಸ್ಥಾನ ಅಂದು ಅಧ್ಯಕ್ಷ ಸ್ಥಾನ ಅದು ಶಿವಾಗ ಉಪ್ಪುಡು ದಕ್ಷೆ ಒಂಜಿ ಯಾಗ ಮನ್ಪೇರು ಆ ಯಾಗೋಡು ಅಧ್ಯಕ್ಷಕ್ಕೆ ಸ್ಥಾನ ಇಚ್ಚಿ ಶಿವಾಗ ಆಮಂತ್ರಣ ಇಚ್ಚಿ ಇಂದು ಕೆಲವು ಋಷಿ ಮುನಿಗಳನ್ನ ಓಪುನಗಳನ್ನ ವಿಷಯಗಳು ದಕ್ಷಿಣ ಮಗಳಿಗೆ ಗೊತ್ತಾನೆ ಶಿವನ ಪತ್ನಿಗೆ ಆಳು ಅಮ್ಮನೇ ಇಲ್ಲಡೆ ಪಂಡ ಪೊಪ್ಪನ ಇಲ್ಲಡೆ ಪೋಯರಗೆ ಏರೆಗಳ ಆಹ್ವಾನ ಬೊಡ್ಚಿ ಪಡ ಉದ್ದೇಶ ಒಂದು ಆಳು ಪೋಯರು ಆ ಪೋಯಿನ ಪೊಟ್ಟು ದಾನ ಪಂಡ ಅಲ್ಪ ಶಿವಾಗ ಆ ಸ್ಥಾನ ಮಾಡ ಇಚ್ಚಾಂಡು ಶಿವನು ದಕ್ಷ ನಿಂದಾನೆ ಮನ್ಪೇರು ಇಂದೇನೆ ಕೇಂದ್ರ ದಕ್ಷ ಶಿವನ ಬುಡದಿ ಆಳು ಆಲ್ರೆಡಿ ಒಂಜಿ ಹೆಂಚಿನ ಪಂಡ ಒಂಜಿ ಅಗ್ನಿನ ಉತ್ಪಾದನೆ ಮನ್ಪುಡ ಶಕ್ತಿ ಆಡೋಪುಡು ಆ ಅಗ್ನಿನ ಉತ್ಪಾದನೆ ಮಾಡಿದ್ರೆ ದಕ್ಷಿಣ ಯಾಗೋಗ ಅಲ್ಬೋದು ಅಲ್ಲಿ ಪ್ರಾಣ ತ್ಯಾಗವನ್ನು ಮನ್ಪೋಡು ಆ ಪ್ರಾಣ ತ್ಯಾಗ ಮಂತ್ರವೇ ಜಾಗೆ ಇರಿ ಕೊಟ್ಟಿಯೂರು ಬಂಡು ಅವು ದಕ್ಷ ಯಜ್ಞ ಮಂತ್ರ ಜಾಗೆ ಅಲ್ಪದ ಬುಕ್ಕ ಪುರಾಣ ಇಂಚಿನ ಮನ್ಪುಣ ವೀರಭದ್ರೆ ಬತ್ತದ ದಕ್ಷಿಣ ತರೆಗಡ್ಪೆ
ಆ ತರೇನು ಬರಪ್ಪ ಮುಕ್ಕೊಂಜಿ ಉಡುಪು ಒಂದು ಈ ಕಡೆ ಬೂರುಡು ಆ ಥರ ಬೂರಿನ ಜಾಗೆಯಲ್ಲಿ ಒಂದು ಪುದರ್ ಉಂಡು ಅಂಚ ಶಿವೆ ಅಲ್ಪ ದಕ್ಷ ಯಾಗ ಮಂತ್ರಿನ ಜಾಗ ಶಿವ ಬುಡೇದಿ ಅಲ್ಲಿ ಅಲ್ಪ ಪ್ರಾಣತ್ಯಾಗ ಮಂತ್ರಿನ ಜಾಗೆಡು ದಕ್ಷಿಣದು ಪುಣ್ಯಕ್ಷೇತ್ರ ಶಿವೆ ಅಲ್ಪ ನೆಲೆಯಾಪೆ ಎಂದು ಲೆಕ್ಕ ಅಲ್ಪ ಜೋಕುಳಿ ಜನಗಳಿಗೆ ಓದು ಪ್ರಾರ್ಥನೆ ಮಾಡ್ತಿರ್ದಾಂಡ ಜೋಕುಲಾಪುಡು ಅಂಚನೆ ಮದಿಮೆ ಆವಂದು ನಕ್ಲೆಗೆ ಅಲ್ಪ ಬೋದು ಇಂಕ ಮದಿಮೆ ಆವೋಡು ಮಟ್ಟ ಪ್ರಾರ್ಥನೆ ಮಾಡ್ತಿದ್ದ ಮದಿಮೆಲ ಆಪುಂಡು ಅಂತ ಬಂದ್ಬಿಟ್ಟು ನಾವು ಈತಂತ ತೆರಿವು ಹೆಚ್ಚ ತೆರಿಯುವಂದ್ರೆ ಅಲ್ಪ ಪಾರ್ವತಿನೇ ಒಂದು ಜೆತ್ತಿನ ಜಾಗೆ ಉಂಡಿಗೆ ಆ ಪಾರ್ವತಿ ಅಲ್ಪ ನವ್ಯ ಜಾಗಿಡು ಅಲ್ಪ ಓದು ಕೈ ಮುಗಿದು ಇಂದೇನು ಮಾತ್ರ ಪ್ರಾರ್ಥನೆ ಮಾಡ್ತಿರ್ದಾಂಡ ಅಕ್ಲಿಗೆ ಜೋಕುಲು ಹಾಕುಡು ಐನ ಒಟ್ಟಿಗೆ ಮದಿಮೆ ಆವಂದು ಪ್ರಾರ್ಥನೆ ಮಾಡ್ತಿರ ಮದಿಮೆ ಹಾಕುಡು ಬೇತೆ ಬೇತೆ ಪ್ರಾರ್ಥನೆಗಳು ಮಾತ್ರ ಉಂಟು ಅಂಚನೊಂದು ಅಲ್ಪ ಒಂಜಿ ಒಡಪು ಅನ್ಕೊಂಡು ದಿಕ್ಕೊಂಡು ಆ ಒಡಪು ಬಂಡ ಬೆದಿರಡು ಮನ್ಪುಣೆ ಅವು ದಕ್ಷಿಣ ಗಡ್ಡಗೆ ಐನು 11 ಬೋಲ್ಟು ಇಲ್ಲಾಲ್ ಕಟ್ಟಿಡ್ದಾಂಡ ಆ ಇಲ್ಲ ಗೆಡ್ಡೆ ಹಾಕೊಂಡು ಮನ್ಪುಣವು ಇತಿಹಾಸ ಮನ್ಪುಡು ನಾನು ಕರಿ ವರ್ಷ ಒಂದು ವರ್ಷ ಹೋದೆ ಈ ವರ್ಷ ಆಚೆ ತೆರಿವಾದೆ ನಾನು 7 ಹೋದನ ಬಟ್ಟಿ ಹೆಚ್ಚ ತೆರಿಪುಣ ದುಃಖ ಮಾತಿರಗಳು ಧನ್ಯವಾದ ನಮ್ಮ ಒವ್ವೇ ಪ್ಲೇಸ್ಗೆ ಪೋವಾಡ್ ಅಂತ ಒವ್ವೇ ಒಂದು ಕಾರ್ಯ ಮನ್ಪಾಡು ನಮಗೆ ಇದ್ರ ಬಗ್ಗೆ ಮಾತ ಹೆಚ್ಚದ ಡೀಟೇಲ್ಸ್ ನಮ್ಗೆ ಗೊತ್ತಿಪ್ಪು ನಮಗೆ ಅಂಕಲ್ ಇಕ್ಕಲೇ ಇರ್ತದೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಇದೆ ಎಷ್ಟೋ ಜನಕ್ಕೆ ನಿಗ್ಲೆ ಗೊತ್ತಿಪ್ಪ ಅಂದಲ್ತ ಬಗ್ಗೆ ನಿಗ್ಲೆ ಗೊತ್ತಲ್ಲ ಸೊ ಇಂಚನೆ ನಾನು ಚೂರು ನನ್ನ ಗೊಬ್ಬುಗ ಎಂಟರ್ಟೈನ್ ಮಾಡ್ಬೋದ ಅಂತಾಕ್ಷರಿ ಗೊಬ್ಬರ ಇಂಟ್ರೆಸ್ಟ್ ಉಂಡ ಅಂತೆರೆಗ್ಲ ಓಕೆ ಅಂತ ಎರೆಗ್ಲದೆಲ್ಲ ಚೇಂಜ್ ಮಾಡ್ಬೋಡು ಉಂಡ ಆರು ಲೀಡರ್ ಮಾತಾಯ್ತಾ ಅವ್ರು ಮಾರ್ಕ್ಸ್ ಮಾಡ್ಯಾರ ಮಿಡಲ್ ಮಾರ್ಕ್ಸ್ ಮಾಡ್ಯಾರ ಎರೆಗ್ಲದೆಲ್ಲ ಚೇಂಜ್ ಮಾಡ್ತಾರೆ ಜಾಗ ಎದಂಡಿ ಓಕೆ ತೋ ಏರು ಇಂಕಿ ಪಿಂಕಿ ಪೋಂಕಿ ಫಾದರ್ ಎರೆ ಓಕೆ ಈ ಸೈಡ್ ಹಿಡಿದು ನಮ್ಮ ಸಾಂಗ್ ಸ್ಟಾರ್ಟ್ ಮಾಡ್ಬೋದ ಏನು ಸ್ಟಾರ್ಟ್ ಆಗ್ಬೋದು ಮಮ್ಮಿ ಸ್ಟಾರ್ಟ್ ಅನ್ಬಿ ಸ್ಟಾರ್ಟ್ ಲಕ್ಷ ಅಂಕಲ್ ಶ್ರೀನಿವಾಸ ಅಂಕಲ್ ಲಕ್ಷ ಅಂಕಲ್ ಸ್ಟಾರ್ಟ್ ಅನ್ಬೇಕು ಒಂದು ಸಾಂಗ್ ಸ್ಟಾರ್ಟ್ ಅನ್ಬಿ ಅದನ್ನ ಸದಾಶಿವ ಅಂಕಲ್ ಸಾಂಗ್ ಸ್ಟಾರ್ಟ್ ಅನ್ಬಿ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ನಾಡ್ತೆ ನಾನು ಈ ಸೈಡ್ ನಾ ಹಾಗೆ ನಾವು ನಮ್ಮ 5 hours ಜರ್ನಿ ಮುಗಿಸಿ ಒಂದು 2 ಗಂಟೆ ಸಮಯ ಆಗುವಾಗ ಕೋಟೂರು ರೀಚ್ ಆದ್ವಿ. ಅಲ್ಲಿ 2-3 ಕಡೆಯಲ್ಲಿ ಕೋಟೂರು ಊರವ್ರ ಕಡೆಯಿಂದಲೇ ಊಟದ ವ್ಯವಸ್ಥೆ ಕೂಡ ಇತ್ತು. ಸೊ ನಾವು ಊಟ ಕೂಡ ಮುಗಿಸ್ಕೊಂಡು ಬರೋ ಹೊತ್ತಲ್ಲಿ ಒಳ್ಳೆ ಗಾಳಿ ಮಳೆನೂ ಸಿಕ್ತು ನಮಗೆ. So finally we reached our destination, Kottayur temple. ಕೊಟ್ಟೂರು ಟೆಂಪಲ್ ಎಷ್ಟು ಸುಂದರವಾಗಿರುತ್ತೋ ಆದರೆ ಅಲ್ಲಿಗೆ ಹೋಗುವಂಥ ದಾರಿ ಇನ್ನೂ ಸುಂದರವಾಗಿರುತ್ತೆ. ಆ ಕಾಡು, ಹರಿತಿರೋಂತಹ ನದಿ, ಇದೆಲ್ಲ ನೋಡೋಕ್ಕಂತೂ 2 ಕಣ್ಣು ಸಾಲದು.
ಇವತ್ತಿಂತೂ ನಮ್ಮ ಪಯಣ ಸಾರ್ಥಕ ಆಯಿತು. ಯಾಕಂದರೆ ನಮಗೆ ಆನೆ ಮೇಲೆ ಕೂತ್ಕೊಂಡು ಹೋಗ್ತಿರುವಂಥ ಮಹಾದೇವನ ದರ್ಶನವೂ ಆಯಿತು. ನಾವಲ್ಲಿಗೆ ಹೋಗಿರೋದಕ್ಕೆ ಒಂದು ಅರ್ಥನೂ ಸಿಕ್ತು. ಇದೇ ನೋಡಿ ದಕ್ಷ ಮಹಾರಾಜ ಯಾಗ ಮಾಡಿರುವಂತಹ ಸ್ಥಳ. ಸೊ ಎಂಡ್ ಆಫ್ ದ ಡೇ ನಾವು ಮಹಾದೇವನ ದರ್ಶನ ಪಡ್ಕೊಂಡು ಪ್ರಾರ್ಥನೆ ಎಲ್ಲ ಮುಗಿಸಿ ಪ್ರಸಾದ ಸ್ವೀಕರಿಸಿ ನಮ್ಮ ಮನೆ ಕಡೆ ಹೊರಟ್ವಿ. ಇದೇ ನೋಡಿ ಅಂಕಲ್ ಹೇಳಿರುವಂತಹ ಒಡಪ್ಪು. ಇದನ್ನ ದಕ್ಷಿಣ ಗಡ್ಡ ಅಂತ ಕೂಡ ಕರೀತಾರೆ. ಇದನ್ನ ಬಿದಿರಿಂದ ತಯಾರು ಮಾಡ್ತಾರೆ. ಇದು ಅಲ್ಲೇ ಪಕ್ಕದಲ್ಲಿರುವಂತಹ ಇನ್ನೊಂದು ದೇವಸ್ಥಾನ, ಅಲ್ಲಿ ಕೂಡ ನಾವು ಭೇಟಿ ಕೊಟ್ವಿ. ಇದೊಂದು ಸಾಧಾರಣ 9 ಗಂಟೆ ಹೊತ್ತು ಇಲ್ಲಿ ನಾವು ಊಟ ಮುಗಿಸ್ಕೊಂಡು ಒಂದು 1 o'clock ಆಗ ನಮ್ಮ ಮನೆಗೆ ರೀಚ್ ಆದ್ವಿ. ಸೊ ಗಾಯ್ಸ್, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್.